ಸರ್, ಈಗ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಗಳು, ಕೇಂದ್ರ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಗಳು ರಾಜ್ಯಗಳ ಜೊತೆಗೆ ಒಂದು ರಿವ್ಯೂ ಮೀಟಿಂಗನ್ನು ಮಾಡ್ತಿದ್ದಾರೆ. ಇದಾದ ಮೇಲೆ ರಿವ್ಯೂ ಮೀಟಿಂಗಲ್ಲಿ ನಿಮ್ಮ ಸಜೆಷನ್ಸ್ ಏನಿದೆ ಸರ್? ಈಗ ಒಂದು ಕಡೆ ಹೊಸ ತಳಿ ಒಮ್ರಿಕಾನ್ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಏನು ಪರಿಣಾಮ ಆಗುತ್ತೆ ಅನ್ನುವಂಥದ್ದು ಒಂದನ್ನು ನಾವು ಗಮನಿಸ್ತಾ ಇದ್ದೇವೆ. ಇನ್ನೊಂದು, ಈಗಿರುವಂಥ ಡೆಲ್ಟಾ ಸ್ಟ್ರೇನಲ್ಲಿ ಅಲ್ಲಲ್ಲಿ ನಮಗೆ ಕ್ಲಸ್ಟರ್ ಆಗ್ತಿರುವಂಥದ್ದು ಕೂಡ ನಾವು ಇವಾಗ ನಿಭಾಯಿಸಬೇಕಾಗಿದೆ. ಎರಡು ಹಂತದ ನಿಭಾಯಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕಾಗಿದೆ. ನಾವು ನಮ್ಮದೇ ಆದಂಥ ರಾಜ್ಯ ಸರ್ಕಾರದಲ್ಲಿ ಏನೆಲ್ಲವನ್ನು ಕೂಡ ಸೈಂಟಿಫಿಕ್ಕಾಗಿ ಗಮನಿಸಬೇಕು, ನಿಭಾಯಿಸಬೇಕು, ಹೊಸ ಸ್ಟ್ರೇನ್ ಬಗ್ಗೆ ಮಾಡ್ತಾಯಿದ್ದೇವೆ. ಮತ್ತು ಹೆಚ್ಚಿನ ಇದ್ರ ಸಲುವಾಗಿ ಅಲ್ಲಿ NCBSಗೂ ಕೂಡ ಕಳಿಸ್ತಾ ಇದೆ, ಅದು ಹೆಚ್ಚಿನ ತನಿಖೆಗಾಗಿ. ಇದರ ಜೊತೆಗೆ ವಿದೇಶದಿಂದ ಬಂದಂಥ ಪ್ರಯಾಣಿಕರ ಬಗ್ಗೆ ಭಾಳ ವಿಶೇಷವಾದಂಥ ನಿಗಾವನ್ನು ಇಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅವರ ಟ್ರ್ಯಾಕಿಂಗು, ಟ್ರೇಸಿಂಗು ಮತ್ತು ಅವ್ರಿಗೆ ಸಂಪರ್ಕ ಬಂದಂಥವ್ರದ್ದು ಕೂಡ ಟೆಸ್ಟಿಂಗ್, ಟ್ರ್ಯಾಕಿಂಗ್ ಕೂಡ ಮಾಡ್ತಾರೆ. ಇನ್ನೊಂದು ಕಡೆ ಈ ಕ್ಲಸ್ಟರ್ ಬಗ್ಗೆ ವಿಶೇಷವಾದಂಥ ಒಂದು ಮಾರ್ಗಸೂಚಿಯನ್ನು ಕೊಟ್ಟಿದ್ದೇವೆ. ಕ್ಲಸ್ಟರಲ್ಲಿ ಭಾಗವಹಿಸೋರನ್ನ ಎಲ್ಲರನ್ನೂ ಕೂಡ ಟೆಸ್ಟ್ ಮಾಡಬೇಕು, 7th ಡೇ ಮತ್ತೊಮ್ಮೆ ಟೆಸ್ಟ್ ಮಾಡಬೇಕು, ಮತ್ತು ಅವ್ರ ಸಂಪರ್ಕ ಬಂದವ್ರನ್ನೂ ಕೂಡ ಟೆಸ್ಟ್ ಮಾಡಬೇಕು. ಉದಾಹರಣೆಗೆ SDM ಅಲ್ಲಿ ಸುಮಾರು 4,000ಕ್ಕಿಂತ ಹೆಚ್ಚಿನ ಜನರನ್ನು ಇವತ್ತು ಟೆಸ್ಟ್ ಮಾಡಿದ್ದೇವೆ. ಅದೇ ರೀತಿ ಮೈಸೂರು, ಹಾಸನ ಮತ್ತು ಬೆಂಗಳೂರು, ಅಣೆಕಲ್ಲೆಲ್ಲ ಎಲ್ಲೆಲ್ಲಿ ಕ್ಲಸ್ಟರ್ ಬರ್ತದೆ ಅಲ್ಲಿ ವಿಶೇಷವಾದಂಥ ಡ್ರೈವನ್ನು ಮಾಡ್ತಾಯಿದ್ದೇವೆ. ಮತ್ತು ಜನರಲಾಗಿ ನಮ್ಮ ಟೆಸ್ಟಿಂಗನ್ನು ಕೂಡ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ನಾನು ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಈ ಮಧ್ಯೆ ನಮ್ಮ ಸಚಿವರು ಇವತ್ತು ಸಭೆಯನ್ನು ಮಾಡ್ತಾಯಿದ್ದಾರೆ. ಭಾಳ ಕೂಲಂಕುಷವಾಗಿ ಅವರು ಎಲ್ಲವನ್ನು ಕೂಡ ಸಭೆಯನ್ನು ಮಾಡಿ ಅವರು ಅಲ್ಲಿಯ ಸಭೆಯ ಔಟ್ಕಮ್ ಏನಿದೆ ಅದು ನನ್ನ ಜೊತೆಗೆ ಮಾತನಾಡ್ತಾರೆ. ಆಮೇಲೆ ಮುಂದಿನ ಇರುವಂಥ ಸ್ಥಿತಿಯನ್ನು ಗಮನಿಸಿ ಮಾಡ್ತೀವಿ. ಆದರೆ ಒಂದು ಲಾಕ್ಡೌನ್ ಆಗಲಿ ಅಥವಾ ಭಾಳಷ್ಟು ಊಹಾಪೋಹಗಳಲ್ಲಿರುವಂಥ ಕ್ರಮಗಳ ಬಗ್ಗೆ ಸರ್ಕಾರ ಮುಂದೆ ಇಲ್ಲ. ಅದರ ಬಗ್ಗೆ ಈಗ ಸದ್ಯಕ್ಕೆ ಆ ಪ್ರಶ್ನೆನೇ ಇಲ್ಲ. ಜನಜೀವನ ಯಾವ ರೀತಿ ನಡೀತಾ ಇದೆ ಅದೇ ರೀತಿ ನಡಿಬೇಕು. ಆದರೆ ಜನರಲ್ಲಿ ಮತ್ತು ವಿಶೇಷವಾಗಿ ಎಲ್ಲೆಲ್ಲಿ ಜನ ಸೇರ್ತಾರೆ ಅಲ್ಲಿ ಕೋವಿಡ್ ನಾಮ್ಸನ್ನು ಫಾಲೋ ಮಾಡಬೇಕನ್ನುವಂಥ ಒಂದು ಮನವಿಯನ್ನು ಮಾಡ್ತೇನೆ. ಮತ್ತು ಸಂಘ ಸಂಸ್ಥೆಗಳಲ್ಲಿ ಎಲ್ಲಿ ಜನ ಸೇರಿಸ್ತಾರೆ ಆ ಸಂಘ ಸಂಸ್ಥೆಗಳು ಜವಾಬ್ದಾರಿತವಾಗಿ ನಡ್ಕೋಬೇಕು, ಅಲ್ಲಿ ಕೋವಿಡ್ ನಾಮ್ಸ್ ಫಾಲೋ ಮಾಡಬೇಕು. ಇದು ಕೂಡ ಬಹಳ ಅತ್ಯಗತ್ಯ ಇದೆ. ಆದ್ದರಿಂದ ನಾವು ಅತ್ಯಂತ ಕಟ್ಟೆಚ್ಚರವನ್ನು ವಹಿಸ್ತಾ ಇದ್ದೇವೆ. ಮತ್ತು ಎಲ್ಲೆಲ್ಲಿ ಕ್ಲಸ್ಟರ್ ಆಗಿದೆ ವಿಶೇಷವಾದಂಥ ನಿಗಾವನ್ನು ಇಡೋದಕ್ಕೆ ಸೂಚನೆಯನ್ನು ಕೊಟ್ಟು. ಸರ್, ಈಗ ಬೆಳಗಾವಿ ವಿಶೇಷ ಈಗ ಸದನ ಬೇರೆ ನಡೆಯುತ್ತೆ, ಅಲ್ಲಿಯೂ ಕೂಡ ಈ ಕೋವಿಡ್ ನಾಮ್ಸನ್ನು ಫಾಲೋ ಮಾಡಬೇಕಾ? ಸಭೆ ಸಮಾರಂಭಗಳು ಮತ್ತು ಈ ಜಿಮ್ಗಳಾಗಲಿ ಸುಮಾರು ಕಾರ್ಯಕ್ರಮಗಳು ನಡೀತಲೇ ಇದೆ, ಅಲ್ಲೆಲ್ಲ ನಾವೀಗಾಗಲೇ ಎಲ್ಲೆಲ್ಲಿ ಜನ ಸೇರ್ತಾರೆ ಕೋವಿಡ್ ನಾಮ್ಸ್ ಫಾಲೋ ಮಾಡಬೇಕು ಅಂತ ಹೇಳಿದ್ದೀನಿ, ಅದು ಎಲ್ಲದಕ್ಕೂ ಅನ್ವಯಿಸ್ತದೆ.